ಏನಾಗಿದೆ ಸರ್? ಸರ್ ಆ್ಯಕ್ಚುಲಿ ನಮ್ಮದು ಬ್ಯಾಂಕ್ ಅಕೌಂಟಲ್ಲಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. 9,772 ರೂಪಾಯಿನ ತೋರಿಸ್ತಾ ಇದೆ. ಸರ್ ಇಲ್ಲ, ನಂದು ಯಾವುದೇ ರೀತಿ ಲೋನ್ಸ್ಗಳು ಯಾವುದೂ ಇಲ್ಲ. ಸೊ ಒಂದೇ ಒಂದು ಲೋನ್ ಇದೆ, ಅದು ಮಾಮೂಲಿ 1ನೇ ತಾರೀಕಿನ 3ನೇ ತಾರೀಕು ಒಳಗಡೆ ಅಮೌಂಟ್ ಹಾಕೊಂಡ್ರೆ ಅವರೇ ಮೆಸೇಜ್ ಮಾಡ್ತಾರೆ IDFC ಬ್ಯಾಂಕ್. ಸೊ ಅದು ಕಟ್ ಆಗುತ್ತೆ, ಅದೇನು ತೊಂದರೆ ಆಗಲ್ಲ. ನಿನ್ನೆ ಅಮೌಂಟ್ ನನ್ನ ಫ್ರೆಂಡ್ ಹಾಕಿದ್ದಾನೆ, ಅಂದರೆ 25ನೇ ತಾರೀಕು ಮಧ್ಯಾಹ್ನ ಅಮೌಂಟ್ ಹಾಕಿದ್ದಾನೆ. ಅಮೌಂಟ್ ಹಾಕಿ ATM 20,000 ರೂಪಾಯಿ ಹಾಕಿದ್ದಾನೆ. ಹಾಕಿ ATM ಅಲ್ಲಿ ದುಡ್ಡು ಡ್ರಾ ಮಾಡಿದ್ವಿ, ಇವನ್ ಸ್ಯಾಲ್ರಿ ಅಂತಲೇ ಎಣ್ಕೊಳ್ಳಿದ್ದು. ಸೊ ಡ್ರಾ ಮಾಡ್ತಿದ್ದಂಗೆ ನಾನೇನು ಮಾಡಿದೆ, ಒಂದು ಮಾಮೂಲಿ ಟೀ ಹೋಟ್ಲಿಗೆ ಹೋಗಿ ಫೋನ್ ಪೇಲಿ ಕಳ್ಸೋಣ ಅಂದ್ಬಿಟ್ಟು ಕಳ್ಸೋಕೆ ಹೋದೆ. ಇನ್ಸಫಿಯಸ್ಟ್ ಬ್ಯಾಲೆನ್ಸ್ ಅಂತ ಬರ್ತಾ ಇದೆ. ಸೊ ನಾನು ಮಿನಿಮಮ್ 500 ಅದು ಇಡಬೇಕು, ಯಾಕೆಂದ್ರೆ 0 ಬ್ಯಾಲೆನ್ಸ್ ಅಕೌಂಟ್ ನಂದು. ಅದು 500 ಇಟ್ಟಿದ್ದೀನಿ, ಬಟ್ ಅದು ಶೋ ಆಗ್ತಾ ಇಲ್ಲ, ಇನ್ಸಫಿಯಸ್ಟ್ ಬ್ಯಾಲೆನ್ಸ್ ಅಂತಲೇ ಬರ್ತಾ ಇದೆ. ಬ್ಯಾಲೆನ್ಸ್ ಚೆಕ್ ಮಾಡೋಣ ಅಂತ ಹೋದ್ರೆ ಅದೇ 9,000 ಮೈನಸ್ ಆಗಿದೆ, ಮೈನಸ್ 9,000 ಚಿಲ್ಲರೆ ತೋರಿಸ್ತಾ ಇದೆ. ಸೊ ಏನಕ್ಕೆ ಇದ್ದು ಅಂತ ಏನು ಮಾಡಿದೆ, ಫಸ್ಟು ಬೇರೆ ಎಲ್ಲ ಫ್ರೆಂಡ್ಸ್ಗಳ ಹತ್ರ ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡೋದು ಅಂತೆಲ್ಲ ವಿಚಾರಿಸಿದೆ. ಬ್ಯಾಂಕ್ಗೆ ಹೋಗಿ ವಿಚಾರಿಸಬೇಕು ಅಂತಂದ್ರು. ಸೊ ಅಲ್ಲಿ ಒಂದು ಲೋಕಲ್ ಬ್ರಾಂಚ್ಗೆ ಹೋಗ್ಬಿಟ್ಟು ಅಲ್ಲಿ ಕೇಳಿದೆ, ಸರ್ ಹಿಂಗೆ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ, ನಂದು ಏನಕ್ಕೆ ಏನಂತ ಗೊತ್ತಿಲ್ಲ ಅಂತ. ಅಕೌಂಟ್ ನಂಬರ್ ಕೇಳಿದ್ರು, ಹೇಳಿದೆ ಸರ್ ಇದು ನಮಗೆ ಬರಲ್ಲ, ಮೇನ್ ಬ್ರಾಂಚ್ಗೆ ಹೋಗ್ಬೇಕು, ನೀವು ಮೇನ್ ಬ್ರಾಂಚಲ್ಲಿ ಕೇಳಿ ಅಂತ ಹೇಳಿದ್ರು. ಸೊ ಮೈನ್ ಬ್ರಾಂಚ್ಗೆ ಬಂದೆ ನಾನು, ಅದಕ್ಕೆ ಅಂತಾನೆ ಬೆಂಗಳೂರಿಂದ ಮೈಸೂರಿಗೆ ಬಂದು ಮೈನ್ ಬ್ರಾಂಚ್ಗೆ ಹೋಗಿ ವಿಚಾರಿಸಿದೆ. ಅವ್ರು ಹೇಳಿದ್ರು ಇಲ್ಲ, ಇದು ಕ್ರೈಮ್ ಸಮಥಿಂಗ್ ಏನೋ ಅಂತ ಬರ್ತಾ ಇತ್ತು, ಸೈಬರ್ ಕ್ರೈಮ್ ಸಂಬಂಧಪಟ್ಟಿದ್ದು, ನಮಗೆ ಬರಲ್ಲ ಇದು, ನೀವು ಸೈಬರ್ ಕ್ರೈಮ್ಗೆ ಹೋಗಿ ವಿಚಾರಿಸಬೇಕು ಅಂತ ಹೇಳಿದ್ರು. ಇವ್ರು ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ಅದು ಇದನ್ನು ಕೊಟ್ಟಿದ್ರೆ ನಾನು ಸೈಬರ್ ಕ್ರೈಮ್ ಡೈರೆಕ್ಟಾಗಿ ಹೋಗ್ಬೋದು. ಸೊ ಇರಲಿ, ನನಗೆ ಅಲ್ಲಿ ಪರಿಚಯ ಡೈರೆಕ್ಟಾಗಿ ಹೋಗಿ ಅಲ್ಲೂ ಕೂಡ ಅಕೌಂಟ್ ನಂಬರ್ ಹೇಳಿ ಇದು ಮಾಡಿದೆ. ಜಾರ್ಖಂಡ್ ಅಂತೇನೋ ಬರ್ತಾ ಇದೆ, ಜಾರ್ಖಂಡ್ನಿಂದ ನಿಮಗೆ ಲೇಯರ್ 3 ಅಂತೇನೋ ಹಾಕ್ಬಿಟ್ಟು ನಂದು ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ, ಅಲ್ಲಿ ಸೈಬರ್ ಕ್ರೈಮ್ ಕಡೆಯಿಂದ ಆಗಿದೆ ಅಂತ ಬರ್ತಾ ಇದೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.